ಲೋಕಲೋಕಗಳ ಈ ಧಾರಣ ಶಕ್ತಿಗಳು ಪಾರಸ್ಪರಿಕವಾದ ಆಕರ್ಷಣೆಯಿಂದಲೇ ಕೂಡಿಕೊಂಡಿವೆ. ಆದುದರಿಂದ ಅವು ಇಲ್ಲಿ ಜೀವಾತ್ ಜೀವಶಕ್ತಿ ಅಂತಲೂ ಪರಾತ್ ಪರಶಕ್ತಿ ಅಂತಲೂ ಸಂಕೇತಿಸಲ್ಪಡಬೇಕಾಗಿದೆ. ಎಲ್ಲ ಲೋಕಗಳ ಜೀವಾತ್ ಜೀವಶಕ್ತಿಗಳು, ಪರಾತ್ ಪರಶಕ್ತಿಗಳು ಮತ್ತು ಕೇಂದ್ರೀಕೃತವಾಗುವ ಅಕ್ಷವೇ ಅಂತರಿಕ್ಷವು, ಅದು ವಿಭುವಾದುದು. ಆಗ ನಿರಾಲಂಬವಾದ ಅಂತರಿಕ್ಷವೇ ಆದರೂ ಅಲ್ಲಿಯೂ ಈ ಯೋಗ ಸಮುದ್ಭೂತವಾಗಿ ಧಾರಣ ಶಕ್ತಿಯು ಮೂಡಿಕೊಳ್ಳುತ್ತದೆ. ಆದರೆ ಪ್ರದೇಶ ಶೂನ್ಯವಾಗಿರುವುದರಿಂದ ಅದು ಪ್ರಭಾವ ಮಾತ್ರದಿಂದ ಕೂಡಿರುತ್ತದೆ. ಜೀವಾತ್ ಜೀವ ಹಾಗೂ ಪರಾತ್ ಪರಶಕ್ತಿಗಳ ಸಮ್ಯಕ್ ಪ್ರಭಾವವೇ ಈ ಪ್ರಭಾವ ವಿಶೇಷವಾಗಿದೆ. ಪ್ರದೇಶರಹಿತವಾದಾಗ ಜೀವಶಕ್ತಿಯು ಅದರ ಕ್ರಿಯಾಚರಣೆಗೆ ಅವಕಾಶವಿಲ್ಲದೆ ತಿರುಗಿ ಪರಾಶಕ್ತಿಯನ್ನೇ ಹೊಂದಬೇಕಾಗಿ ಬರುವುದು ಅನಿವಾರ್ಯವು. ಹಾಗಾಗಿ ಅಂತರಿಕ್ಷದ ಧಾರಣ ಶಕ್ತಿಯು ಯಾವುದನ್ನು ಆಕರ್ಷಿಸದೆ ಎಲ್ಲವುಗಳಿಂದಲೂ ಆಕರ್ಷಿಸಲ್ಪಡುತ್ತದೆ ಮಾತ್ರ. ಹೀಗೆ ಆಕರ್ಷಿಸಲ್ಪಡುವ ಧಾರಣ ಶಕ್ತಿಯ ಪರಾಶಕ್ತಿಯು ತನ್ನನ್ನೇ ಹೊಂದಿಕೊಂಡ ಅದರ ಜೀವಶಕ್ತಿಯನ್ನು ಯಾವತ್ತೂ ಆ ಕ್ರಿಯಾಚೇತನದೊಂದಿಗೆ ಸಮೂಲವಾಗಿ ತನ್ನಲ್ಲೇ ಸಮಾವೇಶಗೊಳಿಸಿಕೊಳ್ಳುತ್ತದೆ. ಆದುದರಿಂದ ಇದು ಪರಮಶಕ್ತಿ ಎಂದು ಹೇಳಿಸಿಕೊಳ್ಳಬಹುದಾಗಿದೆ. ಇದನ್ನೇ ಪರ್ಯಾಯವಾಗಿ ಪರಮಾತ್ಮ ಶಕ್ತಿ ಅಂತಲೂ ಸಲ್ಲಬಹುದು. ಒಂದೇ ಒಂದಾದ ಪರಮಾತ್ಮವೆಂಬ ವಿಶೇಷವು ತಾನೇ ಪ್ರಕೃತಿ ಪುರುಷ ಸ್ವರೂಪದಿಂದ ಎರಡಾಗಿ ಮೂರನೆಯದಾದ ವಿಶ್ವಸೃಷ್ಟಿಗೆ ಕಾರಣವಾಯಿತೆಂದು ಆ ಕುರಿತಾದ ಜ್ಞಾನಿಗಳನೇಕರು ತಮ್ಮ ಅಭಿಮತವನ್ನು ನೀಡುತ್ತಾರೆ. ಮಹಾತ್ಮರಾದ ಅನೇಕರು ತಮ್ಮ ತಮ್ಮನ್ನೇ ಕುರಿತು ಆಳವಾಗಿ ಚಿಂತನೆ ಮಾಡಿ ತಾವು ಕೂಡ ಪರಮಾತ್ಮನ ಒಂದು ಅಂಶವೆಂದೇ ಮನಗಂಡು ಆ ವಿಶೇಷವು ನೇತ ಪ್ರಮಾಣದಲ್ಲಿ ಬಿಡಿಬಿಡಿಯಾಗಿ ವಿಶ್ವದಲ್ಲೆಲ್ಲ ತುಂಬಿಕೊಂಡಿದೆ ಎಂದು ನಿಶ್ಚಯಿಸಿಕೊಂಡಿರುವರು. ನಾವು ಯಾವುದನ್ನು ಹೊಂದಿರುವೆವೋ ಅದು ನಮ್ಮನ್ನೂ ಒಂದು ರೀತಿಯಲ್ಲಿ ಅಷ್ಟಷ್ಟು ಹೊಂದಿಕೊಂಡಿದೆ ಎಂದು ಹೇಳುತ್ತಾ ಅವರು ಈ ವಿಶ್ವ ವೈವಿಧ್ಯಗಳೆಲ್ಲವೂ ಆ ಪರಮಾತ್ಮನ ಅಂಶವಿಶೇಷಗಳೆಂದೇ ತೀರ್ಮಾನಿಸಿರುವರು. ಅಂಶರೂಪದಿಂದ ಎಲ್ಲದರಲ್ಲಿಯೂ ತಾನಿದ್ದು ತಾನು ಎಲ್ಲವನ್ನೂ ಪೂರ್ಣವಾಗಿ ತನ್ನಲ್ಲೇ ಸಮಾವೇಶಗೊಳಿಸಿಕೊಂಡಿರುವ ಪರಮಾತ್ಮನಿಂದ ಬೇರೆಯಾಗುವುದು ಯಾವುದೂ ಇಲ್ಲವೆನ್ನುತ್ತಾರೆ. ಅವನನ್ನೇ ಈಶ್ವರನೆಂದು ಸಂಕೇತಿಸಿ ಇದೆಲ್ಲ ಅವನ ಮನೆಯಿಂದಲೂ ಅವನೇ ಇದೆಲ್ಲದರ ಮನೆಯೆಂತಲೂ ಅವರು ಸಾರಿರುತ್ತಾರೆ. ಮನುಷ್ಯ ದೇಹದ ಬೇರೆ ಬೇರೆ ಅಂಗಗಳು ಅದನ್ನೇ ಕೂಡಿಕೊಂಡಿರುವಲ್ಲಿ ಹೇಗೆ ಪೂರ್ಣವಾಗಿ ದೇಹವೆಂದೇ ಪರಿಗಣಿಸಲಾಗುವುದಿಲ್ವೋ ಹಾಗೆ ಅದಲ್ಲವೆಂದೂ ನಿರ್ಧರಿಸಲಾಗುವುದಿಲ್ಲ. ಪರಮಾತ್ಮನನ್ನು ನಿರಾಕಾರನೆಂದು ಗುಣಾತೀತನೆಂದಲೂ ನಿಶ್ಚಯಿಸಿರುತ್ತಾರೆ. ಯಾವ ಆಕಾರವೂ ಇಲ್ಲದ ಇರುವ ಅವನ ಅಸ್ತಿತ್ವವನ್ನು ಆ ಪ್ರಭಾವ ಮಾತ್ರದಿಂದಲೇ ನಾವು ಅರಿತುಕೊಳ್ಳಬೇಕಾಗಿದೆ. ಅವ್ಯಕ್ತನಾದ ಅವನು ವ್ಯಕ್ತಗೊಳ್ಳುವ ಬಯಕೆಗೊಂಡಾಗ ಈ ಪ್ರಭಾವವು ಪ್ರಾದುರ್ಭಾವವನ್ನು ತಳೆಯುತ್ತದೆ. ಅದನ್ನೇ ಅವನ ಮಾಯೆಯೆಂದು ಶಕ್ತಿಯೆಂದು ಹೇಳುವುದಾಗಿದೆ. ಅವನಾದರೂ ಹೀಗೆ ಬಯಕೆಗೊಳ್ಳುವುದರ ಇಲ್ಲವೇ ಇಚ್ಛಿಸುವುದರ ಕಾರಣವೇನೆಂದು ಬಹುಮಂದಿ ಬಹುವಿಧವಾಗಿ ಚಿಂತನೆ ಮಾಡಿ ಅದು ಅವನ ಲೀಲೆಯೆಂದಷ್ಟೇ ತೀರ್ಮಾನಿಸಿದರು. ಅಂತಹ ಲೀಲೆಯಾದರೂ ಅವನಿಗೆ ಏಕೆ? ಈ ಕುರಿತು ಇನ್ನೂ ಚಿಂತನೆಯು ನಡೆಯುತ್ತಾ ಇದೆಯಲ್ಲದೆ ಯಾರೊಬ್ಬರೂ ಅದು ಹೀಗೆ ಎಂದವರಿಲ್ಲ. ಪರಮಾತ್ಮನ ಆಸಕ್ತಿಯೇ ಸೃಷ್ಟಿಗೂ ವಿರಕ್ತಿಯೇ ವಿಲಯಕ್ಕೂ ಕಾರಣವೆಂದು ಅನೇಕ ಮಂದಿ ಹೇಳುತ್ತಾರೆ. ಗುಣಾತೀತನೆನ್ನಿಸಿದವನು ಹೇಗೆ ಆಸಕ್ತಿಯನ್ನು ತಳೆಯಬೇಕು? ಆಸಕ್ತಿಯೇ ಇಲ್ಲದಿದ್ದರೆ ವಿರಕ್ತಿಯು ಹೇಗೆ ಉಂಟಾಗಬೇಕು? ಆದುದರಿಂದ ಲೀಲೆಗಾಗಿ ಅವನು ಆಸಕ್ತನಾಗುತ್ತಾನೆ ಎಂಬುದನ್ನು ಒಪ್ಪಿಕೊಂಡು ಮತ್ತಿನವುಗಳನ್ನು ಆ ತಳಹದಿಯ ಮೇಲೆ ನಾವು ನಿರ್ಧರಿಸಿಕೊಳ್ಳಬೇಕಾಗಿದೆ. ಅನುದ್ದೇಶಪೂರ್ವಕವಾದ ಆಸಕ್ತಿಯನ್ನೇ ಲೀಲೆ ಎಂದು ಸಂಕೇತಿಸಿ ಹೇಳಬಹುದು. ಯೋಗ ಮಾರ್ಗಾನುಯಾಯಿಗಳು ಆನಂದವನ್ನೇ ಬ್ರಹ್ಮವೆನ್ನುತ್ತಾರೆ. ಅದೇ ಪರಮಾತ್ಮ. ಆನಂದ ಎಂಬುದು ಒಂದು ಅನುಭವವು. ಪೂರ್ಣವಾಗಿ ಅದನ್ನು ಅನುಭವಿಸಲು ಅದೇ ಆಗಿ ಪರಿಣಾಮಗೊಂಡಲ್ಲದೆ ಸಾಧ್ಯವಲ್ಲ. ಅದೇ ಆದ ಪರಮಾತ್ಮನು ಅದು ಅದಾಗಿಯೇ ಇರುವುದಕ್ಕಾಗಿ ಅದನ್ನು ಅನುಭವಿಸಲು ಅದೇ ಆಗಿ ಪರಿಣಾಮಗೊಂಡಲ್ಲದೆ ಸಾಧ್ಯವಲ್ಲ. ಅದೇ ಆದ ಪರಮಾತ್ಮನು ಅದು ಅದಾಗಿಯೇ ಇರುವುದಕ್ಕಾಗಿ ಅದನ್ನು ಅನುಭವಿಸಲು ಇಚ್ಛಿಸುತ್ತಾನೆಂದರೆ ಸರಿ ಹೋಗಬಹುದು. ಹೀಗೆ ಪರಮಾತ್ಮನು ತಾನೇ ತನ್ನ ಮಾಯೆಯನ್ನು ಸೃಷ್ಟಿಸಿ ಮತ್ತು ಅದರಿಂದಲೇ ತನ್ನ ವ್ಯಕ್ತ ಸ್ವರೂಪವಾದ ವಿಶ್ವಸೃಷ್ಟಿಯನ್ನು ಸೃಷ್ಟಿಸಿಕೊಳ್ಳುತ್ತಾನೆ. ಅವನು ತನ್ನ ಅವ್ಯಕ್ತತೆಗೂ ವ್ಯಕ್ತತೆಗೂ ಮಧ್ಯೆ ತನ್ನೊಂದು ಪ್ರಭಾವವೇ ಆದ ಮಾಯೆಯನ್ನು ಹರಿಯಿರುತ್ತಾನೆ. ಲೋಕಗಳ ಸೃಷ್ಟಿಯಾದ ಮೇಲೆ ಅವುಗಳಲ್ಲೆಲ್ಲ ಪ್ರಾಕೃತಿಕವಾಗಿ ಸೃಷ್ಟಿಯು ಬೆಳೆಯತೊಡಗಿತು. ಅಲ್ಲಿಯೂ ಮಾಯೆಯ ಮತ್ತೊಂದು ಪದರು ಆವರಿಸಲ್ಪಟ್ಟಿತು. ನಮ್ಮ ಈ ಭೂಲೋಕದಲ್ಲಿಯೂ ಹೀಗೆಯೇ. ಆದುದರಿಂದ ಇದು ಆ ಎಲ್ಲವುಗಳೊಂದಿಗೆ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡೇ ಅಸ್ತಿತ್ವವನ್ನು ತಳೆದಿದೆ. ಲೋಕದ ಜೀವ ಪರಶಕ್ತಿಗಳ ವೃದ್ಧಿ ಕ್ಷಯಗಳಿಂದ ಧಾರಣ ಶಕ್ತಿಯು ದುರ್ಬಲವಾಗುವುದು ಸಹಜವು. ಆದ್ದರಿಂದ
ಆ ಲೋಕದಲ್ಲಿ ಮಾತ್ರವಲ್ಲ, ಇತರ ಲೋಕಗಳಲ್ಲಿಯೂ ಅನರ್ಥ ಸಂಭವವು ತಪ್ಪಿದ್ದಲ್ಲ. ಆದುದರಿಂದ ಅದನ್ನು ಹದದಲ್ಲಿರಿಸಿಕೊಳ್ಳಬೇಕಾದುದು ಮುಖ್ಯವು. ಲೋಕಗಳಲ್ಲಿ ತನ್ನಂಶವಿದೆ, ಅದೂ ಬೇಕು ಇದೂ ಬೇಕು ಎಂಬ ಬಯಕೆಯ ಭಾವನೆಯೇ ಜೀವಶಕ್ತಿಯ ಮೂಲಗುಣವು. ಲೋಕಗಳ ಅಂಶಗಳು ತನ್ನಲ್ಲಿವೆ, ಅದೂ ಕೊಳ್ಳಲಿ ಇದೂ ಕೊಳ್ಳಲಿ ಎಂಬ ತ್ಯಾಗಭಾವವೇ ಪರಶಕ್ತಿಯ ಮೂಲಗುಣವು. ಲೋಕದ ಈ ಮೂಲಗುಣವು ಅದರಲ್ಲಿಯ ಜೀವಿಗಳಲ್ಲಿರುವುದು ಸಹಜವು. ಜೀವಿಗಳು ತಮ್ಮ ತಮ್ಮ ಅತ್ಯಂತ ಅವಶ್ಯಕತೆಗಳನ್ನು ಮಾತ್ರ ಪಡೆಯುವುದಕ್ಕೆ ಬಾಧ್ಯರಲ್ಲದೆ ಮಿಕ್ಕುದನ್ನು ಬಯಸಲು ಕೂಡ ಅಲ್ಲ. ಅವರು ಅತ್ಯಾಸಕ್ತರಾದಾಗ ಅದರ ಪ್ರಾಪ್ತಿಗಾಗಿ ದುಷ್ಪ್ರವೃತ್ತಿ ಉಂಟಾಗಿ ಪರಿಣಾಮದಿಂದ ಅವರು ಇತರರಿಗೆ ಬಾಧಕರೇ ಆಗುತ್ತಾರೆ. ಇದೇ ಜೀವಶಕ್ತಿಯ ದುಷ್ಪ್ರಭಾವವು. ಆದುದರಿಂದ ಜೀವಿಗಳು ಎಂದರೆ ಬುದ್ಧಿಜೀವಿಗಳು ತಮ್ಮಲ್ಲಿರುವ ತಮ್ಮ ಲೋಕದ ಮೂಲಗುಣವನ್ನು ಆ ಲೋಕದ ಕ್ಷೇಮಕ್ಕಾಗಿಯೇ ವಿನಿಯೋಗಿಸಬೇಕಾಗಿದೆ. ಹೊರತು ವಿಪರೀತವಾದರೆ ಆ ಲೋಕದ ಧಾರಣಶಕ್ತಿಯು ಕುಂಠಿತವಾಗುತ್ತದೆ. ಆದುದರಿಂದ ಅದನ್ನು ಧರ್ಮ ಎಂದು ಕರೆಯುವುದು. ಧಾರಣ ಯೋಗ್ಯವಾದುದು ಧರ್ಮ. ಯಾವುದು ಧರಿಸಲ್ಪಡುತ್ತದೆಯೋ ಅದು ಧರ್ಮ. ಅದರಂತೆ ಅದಕ್ಕನುಗುಣವಾಗಿ ವರ್ತಿಸುವುದೇ ಕರ್ಮ. ಹೀಗಾಗಿಯೇ ಕರ್ಮವು ಕೆಟ್ಟಾಗ ಧರ್ಮವು ಕೆಡುತ್ತದೆಂಬ ಮಾತು ಹುಟ್ಟಿದುದು. ಜೀವಿಗಳಲ್ಲಿ ಯಾರ ಕರ್ಮವು ಕೆಟ್ಟರೂ ಧರ್ಮಕ್ಕೆ ಅಷ್ಟಂಶ ಕೆಡುಗೆ ಸರಿ. ಅದಕ್ಕಾಗಿಯೇ ಬುದ್ಧಿಜೀವಿಗಳು ಅದರ ರಕ್ಷಣೆಯನ್ನು ಅರಸನಿಗೆ ಒಪ್ಪಿಸಿ ಅವನ ಶಾಸನದಂತೆ ನಿರತರಾಗಲು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡರು. ರಾಜನಾದವನು ಆ ಎಲ್ಲವನ್ನೂ ಸಂರಕ್ಷಿಸಬೇಕು. ಆದುದರಿಂದ ಅವನ ಆಳ್ವಿಕೆಯೇ ಕ್ಷಾಮ ಸೌವೃಷ್ಟಿಗಳಿಗೆ ಕಾರಣವೆಂದು ಹೇಳುವುದು. ಅಂತೆಯೇ ತಪ್ಪಿತಸ್ಥರನ್ನು ದಂಡಿಸುವ ಅಧಿಕಾರವೂ ಆ ಮೂಲಕ ಅವನಿಗೆ ಪ್ರಾಪ್ತವಾದುದಾಗಿದೆ. ಜಗತ್ತಿನ ಜೀವಕೋಟೆಗಳಲ್ಲಿ ದೀನದಲ್ಲಿತ್ತಿರುವ ಒಬ್ಬೊಬ್ಬರೂ ತಮ್ಮ ತಮ್ಮ ಜೀವನದ ಯಾವುದೋ ಒಂದರ ಪ್ರಾಪ್ತಿಗಾಗಿ ನಾನಾ ಕಾಮನೆಗಳನ್ನು ಬದಿಗೊತ್ತಿ ಪರಿಶುದ್ಧ ಭಾವದಿಂದ ಅದನ್ನೇ ನೆನೆದು ಹಂಬಲಿಸುತ್ತಿರಬಹುದು. ಸಜ್ಜನರು ಶತ್ರುಬಾಧೆಯಿಂದ ಅಡಿಗಡೆಗೆ ಕೊರಗಿ ಕೋಟಲೆ ಪಡುತ್ತಿರಬಹುದು. ಅಂತೆಯೇ ಅದರ ಪರಿಹಾರವೊಂದನ್ನೇ ಬಯಸಿ ಅನನ್ಯವಾಗಿ ಚಿಂತಿಸುತ್ತಿರಬಹುದು. ರಕ್ಷಣೆಯಿಲ್ಲದೆ ತಪಸ್ವಿಗಳು ತಪೋಹಾನಿಯಿಂದಲೂ ಸ್ತ್ರೀಯರು ಮಾನಹಾನಿಯಿಂದಲೂ ಕಂಗೆಟ್ಟು ಪರಿತಪಿಸುತ್ತಿರಬಹುದು. ಕಂಟಕರ ಹಾವಳಿಯಿಂದ ಯಜ್ಞ ಯಾಗಾದಿಗಳನ್ನು ಪೂರೈಸಲು ಸಾಧ್ಯವಾಗದೆ ಅದನ್ನೇ ಎಣಿಸಿ ಆ ಕರ್ಮನಿರತರು ಮೊರೆಯಿಡುತ್ತಿರಬಹುದು. ಭೂಮಿಯಲ್ಲಿ ದುಷ್ಟರು ಹೆಚ್ಚಿ ಅದರ ಭಾರವನ್ನು ತಡೆಯಲಾರದೆ ಭೂದೇವಿಯೇ ಕಣ್ಣೀರು ಸುರಿಸುತ್ತಿರಬಹುದು. ಧರ್ಮವು ಹದಗೆಟ್ಟು ಅಶಾಂತಮಯವಾದ ಸರ್ವವು ಉದ್ಧಾರವನ್ನು ಬಯಸುತ್ತಿರಬಹುದು. ಈ ಎಲ್ಲವೂ ಏಕಮುಖವಾಗಿ ಯಾವುದೋ ಒಂದನ್ನು ಸೇರಿರಬೇಕು. ಅದು ಬೇರೆ ಯಾವುದೂ ಅಲ್ಲ. ಎಲ್ಲವನ್ನೂ ಆ ಎಲ್ಲವುಗಳಿಗಾಗಿಯೇ ತನ್ನಲ್ಲಿಟ್ಟುಕೊಂಡು ಆ ಎಲ್ಲದರ ಸಹಿತ ತಾನು ಎಲ್ಲವುಗಳಲ್ಲಿಯೂ ವ್ಯಾಪ್ತವಾಗಿ ತನ್ನ ಏನೇನೂ ಇಲ್ಲದೆ ಅವ್ಯಕ್ತವಾಗಿರುವ ಆ ಪರಮಶಕ್ತಿಯ ಸೂತ್ರಹಸ್ತವು. ಅದೇ ಆ ಪರಮಾತ್ಮನು. ಯಾವ ಕಾಲದಲ್ಲಿ ಯಾವುದಕ್ಕೆ ಅತ್ಯಂತ ಅವಶ್ಯಕವಾಗಿ ಏನೇನು ಬೇಕಾಗಿದೆಯೋ ಅವುಗಳನ್ನು ಪೂರೈಸಿಕೊಡಲು ದುಷ್ಪ್ರಭಾವವು ತಡೆಗಟ್ಟಿದರೆ ಅಂತಹವುಗಳನ್ನು ನಾಶ ಮಾಡಿ ಅದಕ್ಕೆ ಅವಕಾಶವನ್ನು ಒದಗಿಸಿಕೊಡುವುದೇ ಆ ಶಕ್ತಿಯ ಮಹತ್ವವು. ಶಕ್ತಿಯದು ಮಾಯೆ ಎನ್ನಿಸಿಕೊಂಡಿರುವುದಾದರೂ ಅದು ಅದನ್ನರಿತು ನಡೆದಾಗ ಪೂರಕವಾಗಿಯೂ ಮರೆತು ವರ್ತಿಸಿದಾಗ ಮಾರಕವಾಗಿಯೂ ಹೊಂದಿಕೊಳ್ಳುತ್ತದೆ. ಅರಿತ ಸುಜ್ಞಾನಿಗಳು ಲೋಕಹಿತಕಾಂಕ್ಷಿಗಳಾಗಿ ಆರ್ತಲೋಕದ ಉದ್ಧಾರವನ್ನೇ ಕುರಿತು ಚಿಂತನೆ ಮಾಡುತ್ತಿರುವಾಗ ಆ ಸದಿಚ್ಛೆಯ ಪೂರೈಕೆಗಾಗಿ ಮಾಯೆ ಎನ್ನುವ ಪರಮಾತ್ಮನ ಶಕ್ತಿ ಇದು ವಿಪುಲವಾಗಿ ಅವನ ಅಂಶವನ್ನು ಸಂಗ್ರಹಿಸಿಕೊಂಡು ಆ ಯೋಗಸಿದ್ಧಿಯೊಂದಿಗೆ ಪೂರ್ಣ ಚೈತನ್ಯ ಪೂರ್ಣವಾಗಿ ಮಂತ್ರಸ್ವರೂಪವನ್ನು ತಳೆದು ಋಷಿಚಿತ್ತದಲ್ಲಿ ಮೂಡಿಕೊಳ್ಳುತ್ತದೆ. ಹಾಗೆ ದ್ರಷ್ಟವಾದ ಮಂತ್ರವು ಅದರ ಪುರಶ್ಚರಣೆಯಿಂದ ಸಿದ್ಧಿಗೊಂಡು ಮಾಯಾವಿರಹಿತನಾಗಿ ಪೂರ್ಣ ಪ್ರಭಾವವನ್ನು ತಳೆಯುತ್ತದೆ. ಅನ್ಯಥಾ ಗತಿಯಿಲ್ಲದಾಗ ಸೂಕ್ಷ್ಮವಾಗಿ ಮಂತ್ರದಲ್ಲಡಗಿದ್ದ ಪರಮಾತ್ಮನ ಯೋಗಾಂಶವು ಅದೇ ಮಂತ್ರದ ಬೀಜಾಕ್ಷರ ಜೀವಶಕ್ತಿಗಳ ಹಾಗೂ ಪರಮಶಕ್ತಿಯ ಸಮ್ಯಗ್ಭೂತ ಸ್ವರೂಪವೇ ಆಗಿ ಮಹತ್ವಪೂರ್ಣವಾದ ದಿವ್ಯ ಚೈತನ್ಯದೊಂದಿಗೆ ಲೋಕಧರ್ಮಾನುಗುಣವಾಗಿ ದೇಹಧಾರಣೆ ಮಾಡುತ್ತದೆ. ಇದನ್ನೇ ಭಗವಂತನ ಅವತಾರವೆನ್ನುವುದು. ಇದೇ ಕಾಲದಲ್ಲಿ ಅದೇ ಕಾರಣಕ್ಕಾಗಿ ಬೇರೆ ಬೇರೆ ಲೋಕಗಳ ಜೀವಶಕ್ತಿಗಳು ಪರಶಕ್ತಿಗಳು ಆಯಾ ಲೋಕದ ಧಾರಣಶಕ್ತಿಗಳೊಂದಿಗೆ ದಯಧಾರಣೆ ಮಾಡುವಂತೆ ಅದೇ ಆ ಪರಮಾತ್ಮ ಶಕ್ತಿಯು ನಿಯತವಾದ ಕ್ರಮದಲ್ಲಿ ಸೃಷ್ಟಿಸುತ್ತದೆ. ಅವು ಅಂತೆಯೇ ಅವತಾರ ಪುರುಷರನ್ನು ಹೊಂದಿಕೊಂಡು ತಮ್ಮ ತಮ್ಮ ಕರ್ತವ್ಯಗಳನ್ನು ಪೂರೈಸುತ್ತವೆ. ಅದಕ್ಕೆ ತಕ್ಕಂತೆ ಅವಶ್ಯವುಳ್ಳ ಕಾರಣಗಳನ್ನು ಹಿನ್ನೆಲೆಗಳನ್ನು ಅದೇ ಮಾಯೆಯು ಸಿದ್ಧಪಡಿಸುತ್ತದೆ. ಪ್ರಕೃತ ಭೂಲೋಕದ ಜೀವಶಕ್ತಿಯು ದುಷ್ಪ್ರಭಾವಕ್ಕೆ ಒಳಗಾಗಿದೆ. ಎಷ್ಟೋ ಶತಮಾನಗಳಿಂದ ಹೆಚ್ಚಿರುವ ದೌಷ್ಟ್ಯದ ಪ್ರಾಬಲ್ಯವೇ ಇದಕ್ಕೆ ಕಾರಣವು. ಆದುದರಿಂದ ಪರಶಕ್ತಿಯು ಅದರ ನಿವಾರಣೆಗಾಗಿ ಸೃಷ್ಟಿಗೊಂಡು ಸ್ತ್ರೀತ್ವವನ್ನು ಅವಲಂಬಿಸಿ ಶ್ರೀರಾಮ ನಿನ್ನ ಸೀತೆಯ ಆವಿಷ್ಕಾರವಾಗಿದೆ.
ಅವಳು ಭೂಮಿಯ ಧಾರಣ ಶಕ್ತಿಯೊಂದಿಗೆ ದುಷ್ಪ್ರಭಾವದ ನಿವಾರಣಕರ್ತನನ್ನು ನಿಯತವಾಗಿ ಕೂಡಿಕೊಳ್ಳಬೇಕಾಗಿರುವುದರಿಂದಲೇ ಹರಚಾಪವು ಸೀತಾ ಸ್ವಯಂವರದ ಪಣವಾಗಿ ಪರಿಣಮಿಸಿತು. ಆ ಧನುಸ್ಸು ಮೇರುಪರ್ವತದ ಧಾರಣಶಕ್ತಿಯಿಂದಲೇ ಸಿದ್ಧವಾದುದು. ಭೂಮಂಡಲದ ಅಕ್ಷಸ್ಥಾನವೇ ಮೇರುಪರ್ವತವು. ಹಾಗಾಗಿ ಆ ದಿವ್ಯ ಕೋದಂಡವು ನಿನ್ನಿಂದ ಭಂಗಗೊಂಡಾಗ ಆ ಧಾರಣಶಕ್ತಿಯು ಅವ್ಯಕ್ತವಾಗಿ ನಿನ್ನನ್ನೇ ಕೂಡಿತು. ವ್ಯಕ್ತವಾಗಿ ಸೀತೆಯು ನಿನ್ನ ಧರ್ಮಪತ್ನಿಯಾದವಳು. ವಿ ಎನ್ ಭಾಗವತ್ ಬರ್ಪಳ್ಳಿ.